ಕಣಿವೆ ಸಿದ್ದಗಿರಿ ಅಂತ ಸಿದ್ಧಾರೂಢರಿಗೆ ಆರೂಢ ಜ್ಯೋತಿ ಶಕ್ತಿ ಬಂದಂತಹ ಜಾಗ. ಹಚ್ಚಿದ್ರಿ ಇಲ್ಲಿ ಬಂದು ವಿಡಿಯೋ ಕಾಲ್ ಮಾಡಿದ್ರಿ ದೀಪ ಅಲ್ಲಿ ದೀಪ ಹಚ್ಚಿರೋದು ಇಲ್ಲಿ ಬೆಳಕು ಅಲ್ಲಿ ಹೋಗತ್ರಿ ಮೈ ತೊಳಗತ್ರಿ ಸೀದಾ ಇದಕ್ಕೆ ಹೋಗೋದ್ರಿ ಅಂತರಗಂಗೆ ಅಂತ ಐತ್ರಿ ಮೇಲ್ಗಡೆ ಹೋಗುತ್ತೆ ನೀರಲ್ಲಿ ಬಸಿತೈತ್ರಿ. ಬನ್ನಿ ಫ್ರೆಂಡ್ಸ್ ಬನ್ನಿ ಮಾಯಾಚಾರಿ ಅಂತಾರೆ ಸರ್. ಶ್ರೀಶೈಲಿ ಮಾಯಾಚಾರಿ ಮತ್ತೆ ಅಕ್ಕಮದಿ ಇದು ಶಿವಲಿಂಗ ಟಾರ್ಚ್ ಮೇಲ್ ಬಿಡುವಂತ ಸ್ವಲ್ಪ ಇಲ್ಲಿ ಗವಿ ಐತಲ್ಲ ಇಲ್ಲ ರೀ ಹೊಡಿತಾರೆ ಇಲ್ಲಿಂದ ಮಾಸೂರಿ ಹೋಗೋದು ಕೋಳಿ ಮತ್ತೆ ಬೆತ್ತು ಬಿಟ್ಟು ಚಪ್ಪಲ್ ಬಿಟ್ಟತ್ತಲೆ ಒಟ್ಟಿಗೆ ತಿಂತೆ ಅವ್ರು ನೀರು ಬೇಕಂತ ಮಾಡೋಲಿ ಹಸಿ ಐತಿ ಇನ್ನೊಂದು ಸ್ವಲ್ಪ ತಡಿ ಬರ್ತಾ ಇದ್ರೊಳಗೆ ನೀರು ಸಿಗ್ತದೆ. ಸೊ ನಾವು ಫೈನಲಿ ಬಂದು ಸೇರಿರುವಂಥ ಜಾಗ ಕಣಿವೆ ಸಿದ್ದಗಿರಿ ಅಂತೇಳಿ. ಸೊ ಹಾವೇರಿ ಜಿಲ್ಲೆ ರಟ್ಟಹಳ್ಳಿ ತಾಲೂಕಿಂದ ಒಂದು 6 ಕಿಲೋಮೀಟರ್ ದೂರದಲ್ಲಿ ಈ ಒಂದು ಕಣಿವೆ ಸಿದ್ದಗಿರಿ ಅನ್ನೋ ಒಂದು ಜಾಗ ಇದೆ. ಸೊ ಈ ಜಾಗಕ್ಕೆ ಬಂದಮೇಲೆ ನನಗೂ ಗೊತ್ತಾಗಿದ್ದು ಇಲ್ಲಿಂದ ಸಿದ್ಧಾರೂಢರು ಒಂದು ದೀಪನ ಹಚ್ಕೊಂಡು ಹೋಗ್ಬಿಟ್ಟು ಹುಬ್ಳಿ ಹತ್ರ ಇರುವಂಥ ಮಠಕ್ಕೆ ಹೋಗ್ತಿದ್ರು ಅಂತೇಳಿ. ಸೊ ಇವತ್ತು ನಾ ಬಂದು ಈ ಒಂದು ಜಾಗವನ್ನು ನೋಡಿದೆ, ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆಮೇಲೆ ಈ ಜಾಗದ ಬಗ್ಗೆ ಸಂಪೂರ್ಣವಾಗಿ ನನಗೆ ಮಾಹಿತಿ ಇಂಚಿಂಚು ಮಾಹಿತಿನ ಕೊಟ್ಟಿರುವಂಥದ್ದು ಈ ಕೂತಿರೋಂಥ ಈ 3 ಜನ ಪುಟ್ಟ ಬಾಲಕರು. ಸೊ ನೆಕ್ಸ್ಟ್ ನೀವು ಯಾರೇ ಬಂದರೂ ಕೂಡ ಇವ್ರಿಗೆ ಇದ್ದೇ ಇರ್ತಾರೆ. ಸೊ ಇವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಿದರೆ ಈ ಜಾಗದ ಪ್ರತಿಯೊಂದು ಮಾಹಿತಿನ ಇವರು ಕೊಟ್ಟೆ ಕೊಡ್ತಾರೆ. ಅಂದರೆ ದೇವಸ್ಥಾನದಿಂದ ಹಿಡಿದು ನಿಮಗೆ ಮೇಲ್ಗಡೆ ಗವಿ ಹತ್ತೋದ್ರಿಂದ ಹಿಡಿದು ನಾನು ಹಿಂದ್ಗಡೆ ಕಾಣ್ತಾ ಇರೋ ಓಂ ಕಲ್ಲಿನ ಬೆಟ್ಟ ಇದೆಯಲ್ಲ,
ಇದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಇವರು ಕೊಡ್ತಾರೆ. ಇವ್ರ ಜೊತೆ ನನಗೂ ಮೇಲ್ಗಡೆ ಯಾವುದಾದ್ರು ಅಂತರಗಂಗೆ ಹತ್ರ ಹೋಗಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆಮೇಲೆ ಅಲ್ಲಿ ನೀರು ಸಿಗುತ್ತಂತಲೇ ಹೇಳಿದರು. ಸೊ ಇವತ್ತು ನಾವು ಅನ್ಲಕ್ಕಿ ಅಂತ ಹೇಳ್ಬೋದು, ನಮಗೆ ನೀರೇನು ಸಿಕ್ಕಿಲ್ಲ, ಸ್ವಲ್ಪ ಕೈಗೆ ನೀರು ಟಚ್ ಆಯಿತು. ಬಟ್ ಅಲ್ಲಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಅಥವಾ ಮಳೆಗಾಲದ ಟೈಮಲ್ಲಿ, ಶ್ರಾವಣ ಟೈಮಲ್ಲಿ ಬಂದರೆ ನೀರು ಸಿಗುತ್ತಂತೆ. ಸೊ ಇನ್ನೊಂದು ಸಲ ನಾನು ಬಂದೇ ಬರ್ತೀನಿ, ಅವಾಗಲೂ ಇವ್ರು ಇರ್ತಾರೆ, ಇವ್ರ ಜೊತೆಲಿ ಹೋಗ್ತೀನಿ. ಸೊ ಆ ಜಾಗದಲ್ಲಿ ನಾನು ಏನಿದೆ ಅಂತ ನಾನು ನೋಡ್ತೀನಿ. ಬಟ್ ಇವತ್ತು ಬಂದಿರೋದು ಮಾತ್ರ ನನಗೆ ಸಿಕ್ಕಾಪಟ್ಟೆ ಖುಷಿಯಾಗಿದ್ದು. ಸೊ ಇಲ್ಲಿಗೆ ಬರೋಕ್ಕೆ ಕಾರಣ ನನಗೆ ಆ ಇನ್ಸ್ಟಾಗ್ರಾಮ್ನಲ್ಲಿ ಅಘೋರಿಗಳು ಒಂದು ಹೇಳಿದಂಥ ವಿಡಿಯೋ, ಅದನ್ನು ನೋಡ್ಕೊಂಡೆ ನಾನು ಇಲ್ಲಿಗೆ ಬಂದಂಥದ್ದು. ಸೊ ಇವತ್ತು ಬಂದು ಇದೆಲ್ಲ ನೋಡಿದ್ದೀನಿ, ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನಾನು ಹಿಂದ್ಗಡೆ ಏನು ಓಮ್ ಅಂತ ಒಂದು ಕಲ್ಲು ಕಾಣ್ತಿದ್ದಲ್ಲ, ಅಲ್ಲಿ ರಾತ್ರಿ ಹೊತ್ತಲ್ಲಿ ದೀಪ ಹಚ್ಚಿದರೆ ಇಲ್ಲಿ ಶಿವ ಮತ್ತು ಅಕ್ಕಮಹಾದೇವಿ ಮೇಲೆ ಆ ಒಂದು ಬೆಳಕು ರಿಫ್ಲೆಕ್ಟ್ ಆಗುತ್ತೆ. ಸೊ ಅದನ್ನು ಕೂಡ ನಾನು ಇನ್ನೊಂದು ದಿವಸ ಬಂದು ಇವ್ರ ಜೊತೆ ನಾನು ಚೆಕ್ ಮಾಡ್ತೀನಿ. ಸೊ ಇಲ್ಲಿ ಒಂದು ಖುಷಿಯಾಗಿದೆ. ಯಾರಾದರೂ ಬರೋದಿದ್ರೆ ದಯಮಾಡಿ ಮಿಸ್ಕೊಂಬೇಡಿ, ಒಂದು ಒಳ್ಳೆ ಜಾಗ ಇದೆ, ಅದ್ಭುತವಾದ ಪವಾಡವಾದ ಒಂದು ಜಾಗ ಅಂತ ಹೇಳ್ಬೋದು. ದಯಮಾಡಿ ಯಾರು ಬರೋದ್ರೆ, ಸೊ ಹಾವೇರಿ ಜಿಲ್ಲಾ ರಟ್ಟಳ್ಳಿ ತಾಲೂಕಿಗೆ ಬಂದು ಯಾರಾದರೂ ಕಣಿವೆ ಸಿದ್ಧಗಿರಿ, ಸಿದ್ದೇಶ್ವರ ಅಲ್ಲ, ತಪ್ಪಾಗಿ ಸಾಕಷ್ಟು ಜನ ಮಾಹಿತಿ ನೀಡ್ತಿದ್ದಾರೆ. ಆದರೆ ಕಣಿವೆ ಸಿದ್ಧಗಿರಿ ಅಂತ ಯಾರು ಕೇಳಿದ್ರು ಕೂಡ ನಿಮಗೆ ಈ ಒಂದು ಜಾಗನ ತೋರಿಸ್ತಾರೆ. ದಯಮಾಡಿ ಬಂದು ಒಮ್ಮೆ ನೋಡ್ಕೊಂಡು ಹೋಗಿ.